ಸುಮಾರು 7 ದಶಕಗಳು ಕಳೆದರೂ ಕೂಡ ಇಡೀ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡಿ ಮತದಾನದ ಹಕ್ಕನ್ನು ಕೊಟ್ಟು ಮಹಿಳೆಯರಿಗೆ ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಭಾಗಾಂಶದ ಹಕ್ಕನ್ನು ಕೊಟ್ಟು ಸರ್ವಜಾತಿ ಸರ್ವಧರ್ಮ ಸರ್ವ ಜನಾಂಗನೂ ಕೂಡ ಚೆನ್ನಾಗಿರಬೇಕು ಅಂತೇಳಿ ಸಂವಿಧಾನ ರಚನೆ ಮಾಡಿದಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂದಿಗೂ ಕೂಡ ಪ್ರಸ್ತುತವಾಗಿ ಅವರ ಹಕ್ಕು ಅಧಿಕಾರಗಳೇ ಇವತ್ತು ಕೂಡ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಆದರೆ ಆಳ್ವಿಕೆ ಮಾಡ್ತಕ್ಕಂಥ ಸರ್ಕಾರಗಳು ಇಡೀ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಡಲಿಕ್ಕೆ ಹಿಂದೇಟಾಗ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇನ್ನೇನು ಜನವರಿ 26 ಗಣರಾಜ್ಯೋತ್ಸವ ಬಂತು. ಆದರೂ ಇದುವರೆಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅನುಚ್ಛೇದದಲ್ಲಿ ಏನು ಅಳವಡಿಸಿದ್ದಾರೋ ಅದು ಇನ್ನೂ ಕೂಡ ಜಾರಿಯಾಗಿಲ್ಲ. ಇನ್ನೂ ಜೀತ ಪದ್ಧತಿ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯ ಕೊಲೆ ಪ್ರಕರಣಗಳು ನಡೀತಾ ಇದೆ, ದಲಿತರಿಗೆ ಇನ್ನೂ ದೇವಸ್ಥಾನ ಪ್ರವೇಶಗಳಿಲ್ಲ, ಕೆರೆಕಟ್ಟೆ ಪ್ರವೇಶವಿಲ್ಲ, ಐಟ್ಯಾಕ್ ಜಾತೀಯತೆ ಅಂತಕ್ಕಂಥದ್ದು ಇನ್ನೂ ಕೂಡ ತಾಂಡವಾಡ್ತಾ ಇದೆ. ಇಂಥ ಸ್ಥಿತಿನಲ್ಲಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 7 ತಾಲೂಕಿನಲ್ಲಿ 5 ತಾಲೂಕುಗಳಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನ ಇಟ್ಟಿದ್ದಾರೆ. ಆದರೆ ಪಾಂಡವಪುರ ಮತ್ತು ಕೇರ್ಪೇಟೆನಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಪ್ರತಿಮೆಗಳು ಎಲ್ಲೂ ಕೂಡ ಇಲ್ಲ. ಪಾಂಡವಪುರದಲ್ಲಿ ರಾಷ್ಟ್ರೀಯ ದಲಿತ ಸೇನೆ ಏನಿದೆ ನಮ್ಮ ಸಂಘಟನೆ ಅಗ್ರಪಡಿಸೋದು, ತಾಲೂಕು ಕಚೇರಿ ಮುಂಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಡಬೇಕು, ಪ್ರತಿಷ್ಠಾನ ಮಾಡಬೇಕು ಎಂಬತಕ್ಕಂಥ ಉದ್ದೇಶದಿಂದ ಈಗ ಆಲ್ರೆಡಿ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಒಗ್ಗೂಡಿಗೆ ಆಲ್ರೆಡಿ ಸಭೆಗಳನ್ನ ನಾವು ನಡೆಸ್ತಾ ಇದ್ದೀವಿ. ಹಾಗೆ ಸಮಾಜ ಕಲ್ಯಾಣ ಇಲಾಖೆ, ತಾಲೂಕ್ ಪಂಚಾಯತಿ ಇಒ, ತಾಲೂಕು ಈ ವಿಧಾನಸಭಾ ಕ್ಷೇತ್ರದ ಶಾಸಕರು ಭಾಳಷ್ಟು ಗಮನ ಹರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ತಾಲೂಕು ಕಚೇರಿ ಮುಂದೆ ಇಡಬೇಕು ಎಂಬತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಪಾಂಡವಪುರದಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಪ್ರತಿಮೆಯನ್ನು ಪುರಸಭಾ ಮುಂಭಾಗ ಇಡಬೇಕು ಅಂತೇಳಿ ಆ ಒಂದು ಪ್ರತಿಮೆಯನ್ನು ಮಾಡಿಸ್ಕೊ ಬಂದರೂ ಕೂಡ ಜಾತಿವಾದಿ ತಾಲೂಕಾಡಳಿತ ಆ ಕಸದ ಬುಟ್ಟಿಗೆ ಹಾಕಿರ್ತಕ್ಕಂಥ ಸನ್ನಿವೇಶ ಹಿಂದೆ ಕೂಡ ನಾವು ಪ್ರತಿಭಟನೆಯನ್ನು ಕೂಡ ಮಾಡಿ ಅದನ್ನು ಖಂಡನೆ ಮಾಡಿದ್ದೀವಿ. ಹಿಂದೆಯೂ ಕೂಡ ತಾಲೂಕು ಸಂತೆಮಾಳದಲ್ಲಿ ಆ ಕಸದ ಬುಟ್ಟಿ ಬಾತ್ರೂಮ್ ಇರೋ ಜಾಗದಲ್ಲಿ ಪ್ರತಿಮೆ ಇಟ್ಟು ಅವೇಳನಕಾರಿಯಾಗಿ ಪುರಸಭಾ ಆಡಳಿತ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದನ್ನು ಕೂಡ ನೀವು ಆಲ್ರೆಡಿ ಈಗ ನೋಡಿದ್ದೀರಿ. ಆದ್ದರಿಂದ ಈ ತಾಲೂಕಿನಲ್ಲಿ ಸರ್ವಜನಾಂಗ ಸರ್ವಧರ್ಮ ಸರ್ವ ಜಾತಿಗಳು ಒಗ್ಗೂಡಿ ಏನು ಸಂವಿಧಾನ ಶಿಲ್ಪಿ ಕಾನೂನು ತಜ್ಞರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಈಡೇರಬೇಕು ಅಂತಂದರೆ ಈ ತಾಲೂಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಎಂಬತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಹಾಗೆ ಎಲ್ಲ ಪ್ರಗತಿಪರ ಚಿಂತಕರು ಕೂಡ ಇದ್ರ ಬಗ್ಗೆ ಆಲೋಚನೆಯನ್ನು ಮಾಡಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಬೇಕಾಗಿದೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಸಮಾಜ ಕಲ್ಯಾಣ ತಂತ್ರಜ್ಞಾನ ಸಚಿವರಾಗಿದ್ದಾರೆ, ಎಚ್ ಸಿ ಮಹದೇವಪ್ಪರವರು ಸಮಾಜ ಕಲ್ಯಾಣ ಮಂತ್ರಿಗಳಾಗಿದ್ದಾರೆ. ಇವತ್ತು ದಲಿತ ಶಾಸಕರು ದಲಿತ ಮಂತ್ರಿಗಳು ನಾವು ಇಷ್ಟೊಂದೆಲ್ಲ ಹಾವನ್ನ ಸಲ್ಲಿಸಿದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಡಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಆದ್ದರಿಂದ ಸನ್ಮಾನ್ಯ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗ್ಬೋದು, ಎಚ್ ಸಿ ಮಹದೇವಪ್ಪನವರಾಗ್ಬೋದು, ಪ್ರಿಯಾಂಕ ಖರ್ಗೆ ಆಗ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಬೋದು, ಎಲ್ಲ ಏನು ಮಹಾನ್ ನಾಯಕರು ನೀವು ಇದ್ದೀರಿ, ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿಗಳು, ಈ ಕೂಡಲೇ ಸರ್ಕಾರದ ಅನುದಾನವನ್ನು ಕೊಟ್ಟು ಆ ಜಾಗವನ್ನು ಏನು ಮಿನಿ ವಿಧಾನಸೌಧ ಮುಂಭಾಗ ಈ ಕೆಲಸಗಳು ನಡೀತಾ ಇದೆ, ಈಗ ಸುತ್ತಲೂ ಕೂಡ ಏರಳವಾಗಿರ್ತಕ್ಕಂಥ ಜಾಗ ಇದೆ, ಆ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಕೂಡ ಮಾಡಬೇಕು ಎಂಬತಕ್ಕಂಥದ್ದು ರಾಷ್ಟ್ರೀಯ ದಲಿತ ಸೇನೆ ರಾಜ್ಯ ಸಮಿತಿ ವತಿಯಿಂದ ನಾನು ಒತ್ತಾಯವನ್ನು ಪಡಿಸ್ತಾ ಇದ್ದೀನಿ.